ಹಾಯ್ ವಿದ್ಯಾರ್ಥಿಗಳೇ, ನೋಡಿ PUC ಮುಗಿದ, PUC ಪಾಸ್ ಆಗಿದ್ದೀರಾ? ಹಾಗಾದರೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಈ 3 ಕೋರ್ಸ್ಗಳಲ್ಲಿ ನೀವು PUCಯಲ್ಲಿ ಪಾಸ್ ಆಗಿದ್ದರೆ ಮುಂದೆ ಏನು ಮಾಡಬೇಕು, ಯಾವ ಕೋರ್ಸ್ ಮಾಡಿದರೆ ನಿಮಗೆ ಬೆನಿಫಿಟ್ ಇರುತ್ತೆ ಅನ್ನೋದು ಸಂಪೂರ್ಣವಾದಂಥ ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ. ಯಾಕಂದರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಗೈಡ್ನೆಸ್ ಕೊಡೋರೇ ಇರುವುದಿಲ್ಲ ಮನೆಯಲ್ಲಿ. ಹಾಗಾಗಿ ಇಲ್ಲಿ ಹೇಳ್ತಾ ಹೋಗ್ತೇನೆ ಬನ್ನಿ. ಮೊಟ್ಟ ಮೊದಲು ವಿಜ್ಞಾನದಲ್ಲಿ ಸೈನ್ಸ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಮುಂದೆ ಏನೆಲ್ಲ ಅವಕಾಶಗಳಿದ್ದಾವೆ ಅನ್ನೋದು ನಿಮಗೆ ಗೊತ್ತು ಮಾಡಿಸ್ತೇನೆ ಬನ್ನಿ. ನೋಡಿ, ಇಂಜಿನಿಯರಿಂಗ್ BE ಮಾಡ್ಕೊಳ್ಬೋದು ಆ್ಯಂಡ್ BTech ಮಾಡ್ಕೊಳ್ಬೋದು. ಸೈನ್ಸ್ ನೀವು ಪಾಸ್ ಆಗಿದ್ದರೆ BE ಮತ್ತು BTech ಇವೆರಡು ನಿಮ್ಮ ಮುಂದೆ ಅವಕಾಶಗಳಿದ್ದಾವೆ. ಒಂದು ವೇಳೆ ನಿಮಗೆ BE BTech ನಿಮಗೆ ಆಸೆ ಇಲ್ಲ, ನಿಮಗೆ MBBS ಮಾಡ್ಬೋದು, BDS ಮಾಡ್ಬೋದು, BMS ಮಾಡ್ಬೋದು. MBBS, BDS, BMS ಮತ್ತು BE BTech ಮಾಡ್ಕೋಬೇಕು ಅಂದರೆ ನೀವು CT ಎಕ್ಸಾಮ್ ಮತ್ತು NEET ಎಕ್ಸಾಮ್ ಬರೆದು ನೀವು ಮೆರಿಟ್ಗೆ ಬಂದರೆ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಇಲ್ಲಾಂದರೆ ಪ್ರೈವೇಟ್ ಮಾಡ್ಕೊಳ್ಬೇಕಾಗತ್ತೆ. ಪ್ರೈವೇಟ್ ಮಾಡಿದರೆ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ. ನಿಮಗೆ ಗೌರ್ಮೆಂಟ್ ಸೀಟ್ ಸಿಕ್ಬಿಟ್ರೆ ಆರಾಮಾಗಿ ನಿಮಗೆ ಕಡಿಮೆ ಫೀಸಲ್ಲಿ ಆರಾಮಾಗಿ ಮುಗಿಸ್ಬೋದು. ನಿಮಗೆ MBBS ಇಷ್ಟ ಇಲ್ಲ, BE ಇಷ್ಟ ಇಲ್ಲ ಅಂದರೆ ಲಾಸ್ಟಿಗೆ ಏನು ಮಾಡ್ಬೋದು, BSc ಮಾಡ್ಕೊಳ್ಬೋದು. BSc ಮಾಡಿಕೊಂಡು MSc ಮಾಡ್ಕೊಳ್ಬೋದು, ಲೆಕ್ಚರ್ ಆಗ್ಬೋದು. ಇದು ಬೇಡ ಅಂದರೆ BSc ಅಗ್ರಿಕಲ್ಚರ್ ಮಾಡ್ಕೊಳ್ಬೋದು, ಕೃಷಿ ವಿಜ್ಞಾನ ಅಂತ. ನೆಕ್ಸ್ಟ್ ಫಾರ್ಮಸಿ ಮಾಡ್ಬೋದು, B ಫಾರ್ಮಾ ಅಂತ ಬರುತ್ತೆ, ಇದನ್ನಾದರೂ ನೀವು ಮಾಡ್ಬೋದು. ವಾಸ್ತುಶಿಲ್ಪದಲ್ಲಿ ಮಾಡ್ಕೋಬೋದು, ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಮಾಡ್ಕೊಳ್ಬೋದು. ನೀವು ಇವೆಲ್ಲದಕ್ಕೂ ನೀವು ಪ್ರವೇಶಗಳನ್ನು ಪಡಿಬೇಕು ಅಂದರೆ ನೀವು CT ಎಕ್ಸಾಮ್ ಬರಿಬೇಕು, NEET ಎಕ್ಸಾಮ್ ಬರಿಬೇಕು, JEE ಬರಿಬೇಕು. ಈ 3ರಲ್ಲಿ ಏನಾದರೂ ಬರೆದು ನೀವು ಮೆರಿಟ್ಗೆ ಬಂದುಬಿಟ್ರೆ ನಿಮಗೆ ಏನು ಗೌರ್ಮೆಂಟ್ ಸೀಟ್ಗಳು ಆರಾಮಾಗಿ ಸಿಗುತ್ತೆ. ಬಟ್ ಮೆರಿಟ್ಗೆ ಬರಬೇಕು, ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಬೇಕು. ಇದು ಸೈನ್ಸ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ. ಒಂದು ವೇಳೆ ನೀವು ವಾಣಿಜ್ಯ ವಿದ್ಯಾರ್ಥಿಗಳಾಗಿದ್ದರೆ ಅವಾಗ ಏನು ಮಾಡಬೇಕು, ನೀವು ಈ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ ನಿಮಗೆ ಅವಕಾಶಗಳು ಭಾಳ ಇದ್ದಾವೆ. ನಿಮಗೂ ಕೂಡ BCom ಮಾಡ್ಕೊಳ್ಬೋದು, BBA BBM ಮಾಡ್ಕೊಳ್ಬೋದು. ನಿಮಗೆ BCom ಬೇಡ ಅಂದರೆ BBA ಮಾಡ್ಕೊಳ್ಬೋದು, BBA ಬೇಡ ಅಂದರೆ BBM ಮಾಡ್ಕೊಳ್ಬೋದು. CA ಮಾಡ್ಬೋದು, ಚಾರ್ಟರ್ ಅಕೌಂಟೆಂಟ್. CS ಮಾಡ್ಬೋದು, CMA ಮಾಡ್ಬೋದು. ಬ್ಯಾಂಕಿಂಗ್ ಮತ್ತು ಫೈನಾನ್ಸಲ್ಲಿ ನೀವು ಜಾಬ್ ತೊಗೋಬೋದು. ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ನೋಡಿ, ವಾಣಿಜ್ಯ ವಿಭಾಗದಲ್ಲಿ ಕಾಮರ್ಸ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಇಷ್ಟು ಅವಕಾಶಗಳಿದ್ದಾವೆ. ನೆಕ್ಸ್ಟ್ ಇವಾಗ ಕಲಾಗೆ ಬರೋಣ. ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಭಾಳ ಅವಕಾಶಗಳಿರ್ತವೆ. ನೋಡಿ, BA ಮಾಡ್ಕೋಬೋದು, ಜರ್ನಲಿಸಮ್ ಆಗ್ಬೋದು, ನೀವು ಪತ್ರಿಕಾ ಉದ್ಯಮ, ಮಾಸ್ ಕಮ್ಯುನಿಕೇಷನ್ ಮಾಡ್ಬೋದು. ಕಾನೂನು LLB 5 ವರ್ಷ LLB ಕಲಿಬೋದು. ಸಮಾಜ ಕಾರ್ಯ BSW ಮಾಡ್ಬೋದು. ಲಲಿತ ಕಲೆ BFA ಮಾಡ್ಕೋಬೋದು. ಶಿಕ್ಷಣದಲ್ಲಿ ಬೇಕು ಅಂದರೆ ನೀವು ಟೀಚರ್ ಆಗಬೇಕು ಅಂದರೆ D.Ed ಮಾಡ್ಬೋದು, B.Ed ಮಾಡ್ಬೋದು, B.Ped ಮಾಡ್ಬೋದು, M.Ed ಮಾಡ್ಕೋಬೋದು, MA ಮಾಡ್ಕೋಬೋದು, M.Com ಮಾಡ್ಬೋದು. ಇವೆಲ್ಲ ಅವಕಾಶಗಳಿದ್ದಾವೆ. ವಿದ್ಯಾರ್ಥಿಗಳೇ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಯಾರು ಫೇಲ್ ಆಗಿದ್ದೀರಾ ನಿಮಗೆ ಎಲ್ಲ ರೀತಿಯ ಪ್ರತಿಯೊಂದು ಸಬ್ಜೆಕ್ಟಿಗೆ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.